ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು, ನನಗೂ ಕೂಡ ಭವಿಷ್ಯದ ಬಗ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಸೋ ಸಿಂಪಲ್. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗಿ ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿ. ಇಡೀ ಮನೆ ಮಂದಿ ಕೂತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ನೀವು ಮಾಡಬೇಕಾಗಿರೋದು ಅಷ್ಟೇ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಕುಜದೋಷದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕುಜದೋಷ ಅಂದರೆ ಏನು, ಯಾಕೆ ಕುಜದೋಷ ಬರುತ್ತೆ, ಸೊ ಯಾರಲ್ಲಿ ಕುಜದೋಷವನ್ನು ನಾವು ನೋಡಬಹುದು, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಮದುವೆ ವಿಳಂಬ ಏನಾದರೂ ಆಗುತ್ತಾ, ಮದುವೆಯಲ್ಲಿ ಏನಾದರೂ ಎಡರು ತೊಡರುಗಳು ಆದರೆ ಕುಜದೋಷ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಕುಜದೋಷದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದಾ ಗುರುಗಳ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ, ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸೊಲ್ಯೂಷನ್ ನಮಗೆ ಸಿಗಬಹುದಾ ಅಂತ? ಗ್ರಹಗಳನ್ನು ಆ ಸ್ಥಳದಿಂದ ಮೂವ್ ಮಾಡೋಕ್ಕಾಗಲ್ಲ. 1ನೇ ಮನೇಲಿ 2ನೇ ಮನೆ 4ನೇ ಮನೆ 7ನೇ ಮನೆ 8ನೇ ಮನೆ 12ನೇ ಮನೆ ಮೂವ್ ಮಾಡೋಕ್ಕಾಗಲ್ಲ. ಸೊ ಕುಜದೋಷ ಅಂತಕ್ಕಂಥದ್ದು ಆ ದಶ ಬಂದಾಗ ಮಾತ್ರ ನಾವು ತೊಗೊಳ್ಬೋದು. 1ನೇ ಮನೆ ಯಾಕೆ ಅಂತಂದರೆ ಸೆಲ್ಫಲ್ಲಿ ಅಗ್ರೆಸಿವ್ನೆಸ್ ಇದ್ದಾಗ ಯಾರಿಗೂ ಇಷ್ಟ ಆಗಲ್ಲ. ಮನೆಯಲ್ಲಿ ಯಾರಾದರೂ ಕೋಪಿಸ್ಟ್ರು ಸಿಟ್ನವ್ರು ಇದ್ದರೆ ಯಾವಾಗಲೂ ಕೂಡ ಹಿಂಸೆ, ಅದು ಲಗ್ನದಲ್ಲಿ ಮಂಗಳ ಇದ್ದಾಗ. 2ನೇ ಮನೆ ಮಂಗಳ ಇದ್ದಾಗ ಯಾರು ಕಂಡ್ರೂ ಬೈಯೋದು, ಗಲಾಟೆ ಮಾಡೋದು, ಸ್ಟ್ರಿಕ್ಟ್ ಆಗಿರೋದು. 2ನೇ ಮನೆ ಮಾತಿನ ಮನೆ. ಅದು ಮಾಡಿಲ್ಲ ನೀನು, ಇದು ಮಾಡಿಲ್ಲ, ಅದೆತ್ತಿಲ್ಲ, ಇದೆತ್ತಿಲ್ಲ, ಹಂಗೆ ಹಿಂಗೆ ಯಾವಾಗಲೂ ಮೆಂಟಲ್ ಟೆನ್ಷನ್ 2ನೇ ಮನೆ. 4ನೇ ಮನೆ ವಿಚಾರ ಬಂದಾಗ ಕುಟುಂಬ, ತಾಯಿಯ ವಿಚಾರ ಮತ್ತು ಮನೆ ವಿಚಾರ. ಮನೆಯಲ್ಲಿ ಒಂಥರ ರಾಂಗ್ ಓಕೆ, ಸರಿಯಾಗಿ ಟಿ ವಿ ಹಾಕಲ್ಲ, ಹಂಗೆ ಬಿಟ್ಬಿಟ್ಟು ಹೋಗೋದು, ಅಥವಾ ಏನಾದ್ರು ಸರಿ ಇಲ್ಲ ಅಂತ ಹೇಳೋದು, ಅದು ಸರಿಗೆ ಮಾಡಿಲ್ಲ, ಗೀಸರ್ ಹಾಕಿಲ್ಲ, ಅದು ಹಾಕಿಲ್ಲ, ಮನೆ ವಿಚಾರದಲ್ಲಿ ಬರ್ತಕ್ಕಂಥದ್ದು. 7ನೇ ಮನೆ ಬಂದಾಗ, ಮಂಗಳ ಬಂದಾಗ ಇನ್ನೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು. ವ್ಯಂಗ್ಯವಾಗಿ ಮಾತಾಡೋದು, ಅಗ್ರೆಸಿವ್ನೆಸ್. ಯಾರು ಬಂದರೂ ಕೂಡ, ಕೆಲವರು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀನಿ, ಯಾವಾಗ ಬಂದರೂ ಕಿತಾಪತಿ ಅಂತ ಹೇಳ್ತಾರಲ್ಲ. 7ನೇ ಮನೆ ಮಂಗಳ ಕಿತಾಪತಿ ಮಂಗಳ, ಕಿತಾಪತಿ ಮಾಡೋದು, ವಿಚಾರವ ಹೇಳೋದು ಬೇರೆ, ಕಿತಾಪತಿ ಮಾಡೋದು ಬೇರೆ. ಎಲ್ಲದಕ್ಕೂ ಅಲ್ಲಿ ಕೊಂಕು ಅಂತಾರಲ್ಲ 7ನೇ ಮನೆ. ಇನ್ನು 8ನೇ ಮನೆ ಅವ್ರಿಗವ್ರಿಗೆ ಬೈಕೊಳ್ಳೋದು. ಯಾವಾಗಲೂ ಕೂಡ ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ನಾನು ಹಿಂಗೆ, ನಂದು ಹಂಗಾಗಿಲ್ಲ, ನಾನು ಸರಿಯಾಗಿ ಓದಿಲ್ಲ, ನಂದು ಹಿಂಗೆ ಮಾಡಿಲ್ಲ, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರವ್ರಿಗೆ ಬೈಕೊಳ್ಳೋದು. ಯಾವಾಗಲೂ ಕೂಡ ಕಿರಿಸ್ತಾ ಇರ್ತಾರೆ, ನನ್ನ ಜೀವನ ಚೆನ್ನಾಗಿಲ್ಲ, ನಂದು ಹಂಗಾಗಿದೆ. 8ನೇ ಮನೆ. ಇನ್ನು 12ನೇ ಮನೆ ಹಾಳು ಮಾಡ್ತಕ್ಕಂಥದ್ದು. ಓಕೆ, ಅವ್ರಿಗೆ ವ್ಯಾಲ್ಯೂ ಇಲ್ಲದೆ ಇರ್ತಕ್ಕಂಥದ್ದು, ಪ್ರಾಡಕ್ಟ್ ವ್ಯಾಲ್ಯೂ, ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲದೆ ಇರ್ತಕ್ಕಂಥದ್ದು. ಈಗ ಯಾವುದೋ ಒಂದು ಕಪ್ಪು, ಈ ಕಪ್ಪನ್ನ ಟಪ್ ಅಂತ ಹೊಡೆದಾಕಿದ್ರೆ ಪಶ್ಚಾತ್ತಾಪ ಇರಬೇಕು, ಅಯ್ಯೋ ಅಂತ ಇರಬೇಕು. ಇವ್ರಿಗೆ ಹೋದ್ರೂ ಹೋಗ್ಲಿ ಬಿಡು, ಇನ್ನೊಂದು ತಗೊಂಡ್ಬರ್ತೀನಿ. ಅದು 12ನೇ ಮನೆ ಮಂಗಳ. ಇಷ್ಟೂ ಕೂಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡುತ್ತೆ. ಈ ರೀತಿಯ ಯಾವ್ಯಾವ ಮನೆ ಬರುತ್ತೋ ಆಯಾ ರೀತಿ ಅಲ್ಲಿ ಎಫೆಕ್ಟ್ ಇದ್ದಾಗ ಇನ್ನೊಬ್ಬ ಮನುಷ್ಯನ ಒಂದು ಜೊತೆಲಿರ್ತಕ್ಕಂಥವನು ಆ ಭಾವನೆಗೆ ದಕ್ಕಾಗುತ್ತೆ ಅಂತ ಹೇಳೋದು ಕುಜದೋಷ. ಸೊ ಯಾವ ಮನೇಲಿದೆಯೋ ಆ ಮನೆದು ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಕುಜದೋಷ ಹೋಗುತ್ತೆ. ವಿ ಹ್ಯಾವ್ ಟು ಟ್ರೈನ್ ಅವರ್ ಸೆಲ್ಫ್. ಯಾವ ಮನೇಲಿದೆ, ಸೆಲ್ಫ್ ಅಲ್ಲ, ಕುಟುಂಬ ಸ್ಥಾನದಲ್ಲ, ಅಥವಾ 4ನೇ ಮನೆ ತಾಯಿ ಸ್ಥಾನದಲ್ಲಿ, ಮನೆ ಸ್ಥಾನದಲ್ಲ, ಮತ್ತು ಪಬ್ಲಿಕ್ 7ನೇ ಮನೆನ, ನಿಮ್ಗೆ ಸೆಲ್ಫಾ, ಮತ್ತು ವೇದಲ್ಲ 12. ಕುಜದೋಷ ಅಂತಕ್ಕಂಥದ್ದು ಇಟ್ ಇಸ್ ಎ ಡಿಸ್ಟ್ರಕ್ಷನ್ ಅಷ್ಟೇ, ನಾಟ್ ಎ ಕನ್ಸ್ಟ್ರಕ್ಷನ್. ಡಿಸ್ಟ್ರಕ್ಷನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದೇ ಕನ್ಸ್ಟ್ರಕ್ಟ್ ಮಾಡಿಬಿಡುತ್ತೆ. 7ನೇ ಮನೆ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಅವನು ಬೆಸ್ಟ್ ಆಗ್ತಾನೆ, ಎಲ್ಲರಿಗೂ ಹೇಳ್ಕೊಂಬಂದ್ರೆ ಅವ್ನು ನಿಷ್ಠೂರ ಆಗ್ತಾನೆ, ಸುಮ್ಮನೆ ಇದ್ಬಿಡೋದು. ಇಸ್ ದಿ ಫಸ್ಟ್ ಒನ್. ಸೊ ಹೀಗೆ 1ನೇ ಮನೆ 2ನೇ ಮನೆ 4ನೇ ಮನೆ ಟ್ರೈನಿಂಗ್ ಆಫ್ ದಟ್ ಹೌಸಸ್ ಇಸ್ ಕುಜದೋಷ. ಪೂಜೆಗಳಿಂದ ಹೋಗಲ್ಲ, ವ್ಯಕ್ತಿತ್ವ ಬದಲಾವಣೆಯಿಂದ ಕುಜದೋಷ ಹೋಗುತ್ತೆ, ವ್ಯಕ್ತಿತ್ವದ ಬದಲಾವಣೆ. ಆದರೆ ಮ್ಯಾಚ್ ಮೇಕಿಂಗಲ್ಲಿ ಕೆಲವೊಂದು ಸತಿ ಏನಾಗುತ್ತೆ, ಜೀವನ ಒಂದು ಸ್ವಲ್ಪ ಹೊಡೆತ ಕೊಟ್ಬಿಟ್ಟಿರುತ್ತೆ, ಬದಲಾಗ್ಬಿಟ್ಟಿರ್ತಾರೆ, ಮದುವೆ ಆದಮೇಲೆ ಬದಲಾಗಬೇಕು ಅಂತೀನಿ. ಸೊ ಇದೆಲ್ಲ ತಿಳ್ಕೊಬೇಕು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದಶಾ ಭುಕ್ತಿ ಫೈನಲ್ಲು. ಮದುವೆಗೆ ಕುಜದೋಷ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾಕಂದರೆ ಕುಜ ಬಂದಾಗ ಅದನ್ನು ನೋಡ್ಕೋಬೋದು, ಅಥವಾ ಯಾವುದಾದ್ರು ಗ್ರಹದಲ್ಲಿ ಆ ಕುಜ ನಕ್ಷತ್ರದಲ್ಲಾದ್ರು ಬಂದಾಗ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಚಿಂತೆ ಇಲ್ಲ. ಎಲ್ಲ ಬಿಲ್ಡರ್ಸ್ಗೂ ಕುಜದೋಷ ಇರುತ್ತೆ.
ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ಸ್ಗೂ ಕುಜದೋಷ ಇರುತ್ತೆ, ಎಲ್ಲ ಕಾರ್ ಸೇಲ್ ಮಾಡೋರ್ಗೂ ಕುಜದೋಷ ಇರುತ್ತೆ, ಎಲ್ಲ ಅಗ್ರಿಕಲ್ಚರಿಸ್ಟ್ಗೂ ಕುಜದೋಷ ಇರುತ್ತೆ. ಕುಜ ಭೂಮಿ ಕಾರಕ ಆಗಿರೋದ್ರಿಂದ 4ನೇ ಮನೆ ಅದು ಬಂದೇ ಬರುತ್ತೆ ಕುಜದೋಷ. ಆಲ್ ಬಿಲ್ಡರ್ಸ್ ಹ್ಯಾವ್ ಕುಜದೋಷ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.